ಬಿಡುವಂತೆಯೇ ಇಲ್ಲ. ಯುದ್ಧದಲ್ಲಿ ರಫೇಲ್ ಭಾರತಕ್ಕೆ ಸಿಕ್ಕಿರತಕ್ಕಂಥ ಇನ್ನೊಂದು ದೊಡ್ಡ ಬಾಹುಬಲಿ. ಫ್ರಾನ್ಸ್ ನಿರ್ಮಿತ ದೈತ್ಯ ಶಕ್ತಿ ಇದು. 780ರಿಂದ 1650 ಕಿಲೋಮೀಟರ್ವರೆಗೂ ಕೂಡ ಇದರ ಯುದ್ಧ ವ್ಯಾಪ್ತಿ. ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು, ಬೆಂಗಳೂರಿಂದ ಇದನ್ನು ಹೊರಡಿಸಿದ್ರೂ ಸಾಕು, ಇಲ್ಲಿಂದ ಹೊರಡಿಸಿದ್ರೂ ಸಾಕು, ಪಾಕಿಸ್ತಾನವನ್ನು ಅಟ್ಟಾಡಿಸ್ಬಿಡುತ್ತೆ ಇದು. ಅಂಥ ದೈತ್ಯ ಶಕ್ತಿಯ ಒಂದು ಯುದ್ಧ ವಿಮಾನ ಇದು. ವಾಯು ಪ್ರದೇಶದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ರಫೇಲ್ ತುಂಬ ಪ್ರಸಿದ್ಧಿಯಾಗಿದೆ. ಇಲ್ಲಿ 2 ಫೈರ್ ಮತ್ತು ಸ್ಕ್ಲಾಪ್ ಕ್ರೂಸ್ ಮಿಸೈಲ್ ಸಾಗಾಟವನ್ನು ಇದು ಮಾಡಬಲ್ಲದು. ಆಕಾಶದಲ್ಲೇ 150 ಕಿಲೋಮೀಟರ್ ದೂರದಿಂದ ಹೊಡೆಯುವಂಥ ಸಾಮರ್ಥ್ಯ ಇದೆ. ಸಪೋಸ್ ನೀವು ಎಕ್ಸಾಂಪಲ್ ಇಟ್ಕೊಳ್ಳಿ, ಈಗ ರಫೇಲ್ ಇಲ್ಲಿದೆ, ಇದು ಬೆಂಗಳೂರಿನ ವಾಯುಸೀಮೆ ಇಲ್ಲಿದೆ ಅಂತ ಅಂದ್ಕೊಂಡ್ರೆ, ನೀವು ಮೈಸೂರಿಂದ ದಾಟಿ ಒಂದು ಟಾರ್ಗೆಟ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಮೈಸೂರನ್ನು ದಾಟಿ ಒಂದು ಟಾರ್ಗೆಟ್ ಇದ್ದರೆ ಅದನ್ನು ಇಲ್ಲಿಂದಾನೇ ಎಕ್ಸಾಕ್ಟಾಗಿ ಫಿಕ್ಸ್ ಮಾಡಿ ಈ ರಫೇಲ್ ಹೊಡೆದು ಹಾಕುತ್ತೆ ಅಂತ ಹೇಳಿ. ಅಷ್ಟರ ಮಟ್ಟಿಗೆ ಇದು ಕೆಪಾಸಿಟಿ ಇರುತ್ತೆ. ಶತ್ರು ಭೂ ಪ್ರದೇಶದ ಒಳಗಡೆ 300 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಗುರಿಯನ್ನು ಇದು ನಾಶ ಮಾಡಬಲ್ಲದು. ಹಾಗಾಗಿ ನಾನು ರಫೇಲ್ ಅನ್ನೋದು ಒಂಥರ ದೊಡ್ಡ ಬಾಹುಗಳಿದ್ದಂಗೆ ಭಾರತಕ್ಕೆ. ಇದು ನುಗ್ಗಿದ್ರೆ ಸಾಕು, ನನ್ನ ಬಳಿ ರಫೇಲ್ ಇದೆ ಅಂದರೆ ಸಾಕು. ರಫೇಲ್ ಇದೆ ಅನ್ನೋ ಒಂದು ಮಾತಿದೆಯಲ್ಲ, ಇದಕ್ಕೆ ಪಾಕಿಸ್ತಾನ ಮತ್ತದೇ ಚೈನಾ ಮೇಡು ಅದು ಇದು ಯಾರೋ 2ನೇ ತಲೆಮಾರಿಂದೋ 3ನೇ ತಲೆಮಾರಿಂದೋ ಯುದ್ಧ ವಿಮಾನ ಕೊಟ್ಟಿದ್ರೆ ಅದಕ್ಕೆ ಗಜ್ನಿ, ಗೋರಿ, ಇನ್ನೊಂದಷ್ಟು ಕ್ಷಿಪಣಿಗಳಿಗೆಲ್ಲ ಹೆಸರಿಟ್ಕೊಂಡು ಒದ್ದಾಡಬೇಕಷ್ಟೇ. ಏನು ಕಥೆ ಇದು ರಫೇಲ್ ವರ್ಸಸ್ ಪಾಕಿಸ್ತಾನದೇನು ಅಂತ? ಓಕೆ, ರಫೇಲ್ ಬಗ್ಗೆ ಟೆಕ್ನಾಲಜಿಕಲಿ ಒಂಚೂರು ನಾನು ಸ್ಪೆಸಿಫಿಕೇಷನ್ಸ್ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿದ್ರೆ, ಅದನ್ನು MMRCA ಅಂತ ಕರೀತಾರೆ. MMRCA ಈಸ್ ಮೀಡಿಯಂ ಮಲ್ಟಿ ರೋಲ್ ಕಾಂಬ್ಯಾಟ್ ಏರ್ಕ್ರಾಫ್ಟ್. ಓಕೆ, ಮೀಡಿಯಂ ಮಲ್ಟಿ ರೋಲ್ ಕಾಂಬ್ಯಾಟ್, ದಿಸ್ ಇಸ್ ದ ಮೀಡಿಯಂ ರೇಂಜ್ ಏರ್ಕ್ರಾಫ್ಟ್. ಓಕೆ, ಇದು ಇದರ ರೇಂಜ್ ಅಂದರೆ 1850 ಕಿಲೋಮೀಟರ್ಸ್ ರೇಂಜ್ ವಿತ್ ಎಕ್ಸ್ಟರ್ನಲ್ ಟ್ಯಾಂಕ್ಸ್. ಅಂದರೆ ರೇಂಜ್ ಆಫ್ ಅನ್ ಏರ್ಕ್ರಾಫ್ಟ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಈಗ ಇಲ್ಲಿಂದ ಟೇಕ್ ಆಫ್ ಆಗ್ತಿದೆ ಒಂದು ಏರ್ಕ್ರಾಫ್ಟ್ ಫುಲ್ಲಿ ಲೋಡೆಡ್ ವಿತ್ ಫ್ಯೂಯಲ್. ಓಕೆ, ಬ್ಯಾಂಗ್ಳೂರಲ್ಲಿ ಓಕೆ, ಪೂರ್ತಿ ಮಿಷನ್ ಮುಗಿಸ್ಕೊಂಡು 1850 ಕಿಲೋಮೀಟರ್ಸ್ ರೀಫ್ಯೂಲಿಂಗ್ ಇಲ್ದಿರ ಬೆಂಗಳೂರಿಗೆ ರೀಚ್ ಆದಾಗ 1850 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿರುತ್ತೆ. ಅಷ್ಟು ಫ್ಯೂಯಲ್ ಕೆಪಾಸಿಟಿ ಅದಕ್ಕಿರುತ್ತೆ. ಇದು ಟೆಕ್ನಾಲಜಿಕಲಿ ಎಕ್ಸ್ಟ್ರೀಮ್ಲಿ ಅಡ್ವಾನ್ಸ್ಡ್ 5th gen ಫೈಟರ್. ಇದು ಟೆಕ್ನಾಲಜಿಕಲಿ ಎಕ್ಸ್ಟ್ರೀಮ್ಲಿ ಅಡ್ವಾನ್ಸ್ಡ್. ಅದ್ರ ಜೊತೆಯಲ್ಲಿ ಇದರ ಏವಿಯಾನಿಕ್ಸ್ ಸಿಸ್ಟಮ್ಸ್ ಅಂತ ಹೇಳ್ಬಿಟ್ಟು ಏನು ಮಾತಾಡ್ತೀವಿ, ಇದರಲ್ಲಿ ಎಲೆಕ್ಟ್ರಾನಿಕ್ ಕೌಂಟರ್ ಮೆಜರ್ಸ್ ಇದೆ, ಹೆಡ್ಸಪ್ ಡಿಸ್ಪ್ಲೇ ಇದೆ. ಅಂದರೆ ಇದೆಲ್ಲ ಏನೇನು ನಾವು ಈಗ ಮೂವೀಸಲ್ಲಿ ನಾವು ನೋಡ್ತೀವಲ್ಲ, ಎಲ್ಲಾನು ಇದ್ರ ಮೇಲೆ ಕಾಕ್ಪಿಟ್ ಗ್ಲಾಸ್ ಮೇಲೆ ಎಲ್ಲಾನು ಇವ್ರಿಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ರೀತಿ ಸಿಸ್ಟಮ್ಸ್ ಇದೆ, ಎಕ್ಸ್ಟ್ರೀಮ್ಲಿ ಅಡ್ವಾನ್ಸ್ಡ್. ಅದು ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದರದೇನು ಅಂತ ಹೇಳಿದ್ರೆ, ಇದರ ಒಂದು ಪೇಲೋಡ್ ಕೆಪಾಸಿಟಿ ಅಂದರೆ ವೆಪನ್ ಕ್ಯಾರಿಯಿಂಗ್ ಕೆಪಾಸಿಟಿ ಅಂತ ಹೇಳ್ಬಿಟ್ಟು ನಾವೇನು ಕರಿತೀವಿ, ಇಟ್ ಈಸ್ 9.5 ಟನ್ಸ್. 9,500 kg. ಇದು ಮಿಸೈಲ್ಸ್ನ ತಗೊಂಡು, ವೆಪನ್ಸ್ನ ತಗೊಂಡು, ಇಟ್ ಕ್ಯಾನ್ ಫ್ಲೈ ಆ್ಯಂಡ್ ಇಟ್ ಕ್ಯಾನ್ ಹಿಟ್ ದ ಟಾರ್ಗೆಟ್. ಅಷ್ಟು ಇದಕ್ಕೆ ಏನು ಹೆವಿ ಕೆಪಾಸಿಟಿ ಇದೆ. ಟ್ವಿನ್ ಎಂಜಿನ್, ಡಬಲ್ ಎಂಜಿನ್ ಏರ್ಕ್ರಾಫ್ಟ್, ದಿಸ್ ಇಸ್ ನಾಟ್ ಅ ಸಿಂಗಲ್ ಎಂಜಿನ್ ಏರ್ಕ್ರಾಫ್ಟ್. ಅಷ್ಟು ಕೆಪಾಸಿಟಿ ಇದಕ್ಕಿದೆ. ಅದನ್ನು ಬಿಟ್ಟು ನ್ಯೂಕ್ಲಿಯರ್ ವಾರ್ ಹೆಡ್ ಕ್ಯಾರಿಯಿಂಗ್ ಕೇಪಬಿಲಿಟಿನೂ ಇದರಲ್ಲಿರುವಂಥ ಮಿಸೈಲ್ಸ್ ಏನಿರುತ್ತೆ ಅದು ಕ್ಯಾರಿ ಮಾಡ್ಬೋದು. ನ್ಯೂಕ್ಲಿಯರ್ ಕೇಪಬಲ್ ಇದು ಏನು ಫೈಟರ್ ಜೆಟ್ ಇದು, ಅರ್ಥ ಆಯ್ತಾ? ಸೊ ಇಷ್ಟೊಂದು ಏನು ಟೆಕ್ನಾಲಜಿಕಲಿ ಇದು ಅಡ್ವಾನ್ಸ್ಡ್ ಆಗಿದೆ. ಆ್ಯಂಡ್ ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ರೊಟೆಕ್ಟಿವ್ ಮೆಜರ್ಸ್ ಆಲ್ಸೋ ವಿಚ್ ಆರ್ ಎಕ್ಸ್ಟ್ರೀಮ್ಲಿ ಅಡ್ವಾನ್ಸ್ಡ್. ಸೊ ಇಷ್ಟೊಂದೆಲ್ಲ ಸೊಫಿಸ್ಟಿಕೇಟೆಡ್ ಇರೋದು. ನಾವು ರಫೇಲ್ ಹೊಡೆದಾಕ್ಬಿಟ್ವಿ ಹಾಗೆ ಫಸ್ಟ್ ಡೇ ಅವ್ರು ಯಾವುದೋ ಹಳೇದು ಜೋಕ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದು ಅದಾದ್ಮೇಲೆ ತಕ್ಷಣ ಫ್ಯಾಕ್ಟ್ ಚೆಕ್ ಅಂತ ಹೇಳ್ಬಿಟ್ಟು ಬಂದು ಅದು ಒಂದು ಇದು ಬರುತ್ತಲ್ಲ, ಸೀಲ್ ಬರುತ್ತಲ್ಲ, ಫೇಕ್ ಅಂತ ಹೇಳ್ಬಿಟ್ಟು ಅದು ಕೂಡ ಬಂತು. ಅದು ಸೊ ಯಾವ ಇದು ಆಗಿಲ್ಲ, ಬಿಕಾಸ್ ಅವರ 63,000 ಕೋಟಿಗಳಿಗಿಂತ ಮೇಲಿನ ಡೀಲ್ ಇದು ರಫೇಲ್ ಟೋಟಲ್. ಹೌದು, ಇದು ತುಂಬಾ ಹಿಂದೆ ನಡೆದಿದ್ದು. ಅಂಡ್ ಫರ್ದರ್ ಈಗ ನಾವು 26 ಹೊಸ ರಫೇಲ್ಗಳಿಗೆ ಇಂಡಿಯನ್ ನೇವಿ ಸೈನ್ ಮಾಡಿರೋದೇನಿದೆ, ಅದು ಲಾಸ್ಟ್ ಒಂದು ತಿಂಗಳ ಹಿಂದೆ ನಾವು ಸೈನ್ ಮಾಡೋದಲ್ಲ. ದಟ್ ಈಸ್ ಒನ್ಸ್ ಅಗೇನ್ ನೇವಲ್ ವರ್ಜನ್ಗೋಸ್ಕರ ನಮ್ಮ ಇಂಡಿಯನ್ ನೇವಿ ಸೈನ್ ಮಾಡಿದೆ ದಸಾ ಕಂಪನಿ ಜೊತೆ. ಸೊ ಇಷ್ಟೊಂದೆಲ್ಲ ಇದರ ಕೇಪಬಿಲಿಟೀಸ್ ಇದೆ. ಸೊ ಟೆಕ್ನಾಲಜಿಕಲಿ ಇದು ಒಂಥರ ಎವ್ಯಾಕ್ಸ್ ಅಂತ ಹೇಳಿದೆ ಅಲ್ಲ, ಒಂಥರ ಇದು ಮತ್ತೆ ಫೇಕ್ ಅಂತ ಬರ್ತಾ ಇದೆ ನೋಡಿ, ಹಿಂದೆ ನಮ್ದನ್ನು ಹೊಡೆದಾಕ್ಬಿಟ್ರು ಹಾಗೆ ಹೀಗೆ ಅಂತ ಈ ತರ ತುಂಬಾ ಅದನ್ನು ವೆರಿಫೈ ಮಾಡಿದಾಗ ರಫೇಲ್ ಹೊಡೆದಾಕಿರೋದು ಯಾವತ್ತೋ ಎಲ್ಲೋ ವಿಮಾನ ಅಪಘಾತ ಆಗಿದ್ರೆ, ಎಲ್ಲೋ ಯಾವುದೋ ವಿಮಾನ ಬಿದ್ದಿದ್ರೆ ನಾವು ಹೊಡೆದಾಕಿದೀವಿ ಅಂತ ತೋರಿಸ್ಕೊಡೋದು. ಮತ್ತೆ ಒಂದು ಆ ದೇಶದ ರಕ್ಷಣಾ ಮಂತ್ರಿ ಬಾಯಲ್ಲಿ ಎಂತ ಮಾತುಗಳು ಬರ್ತವೆ ಅಂತ ಹೇಳಿದ್ರೆ ಅದನ್ನ ಅಡ್ರೆಸ್ ಸೋಷಿಯಲ್ ಮೀಡಿಯಾ ನೋಡಿ, ಪ್ರೂಫ್ ಕೇಳಿ ಸೋಷಿಯಲ್ ಮೀಡಿಯಾ ನೋಡಿ ಅಂತ ಹೇಳಿ. ವ್ಯಾಲಾ ಹಕೀಮ್ ಅಂತ ಅವರು ಜರ್ನಲಿಸ್ಟ್ ಕೇಳಿದಾಗ ವಾಟ್ ಈಸ್ ದ ಪ್ರೂಫ್ ದಟ್ ಯು ಹ್ಯಾವ್ ಅಂತ ಕೇಳಿದಾಗ, ಅಂದ್ರೆ ನೀವು ಇಂಡಿಯನ್ ಫೈಟರ್ಸ್ 5 ಫೈಟರ್ ನೋಡ್ಬಿಟ್ಟಿದ್ದೀರಾ, ಏನಿದೆ ಪ್ರೂಫ್? ಇಟ್ಸ್ ಆಲ್ ಓವರ್ ಸೋಷಿಯಲ್ ಮೀಡಿಯಾ. ಶೇಮ್ಫುಲ್
ಓಕೆ ಇಟ್ಸ್ ಎ ಶೇಮ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಟ್ಸ್ ಫನ್ನಿ ಆಲ್ಸೋ ಅದು ಬೇರೆ ವಿಷಯ ಅರ್ಥ ಆಯ್ತಾ ಸೊ ಎವ್ಯಾಕ್ಸ್ ಜೊತೆ ಇಂಟಿಗ್ರೇಟ್ ಆಗುತ್ತಲ್ಲ ಏರ್ಬೋರ್ನ್ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಅಂತ ನಾನು ಏನು ಹೇಳಿದೆ Okay. ನಮ್ಮ ಫಾರ್ ಯುವರ್ ಇನ್ಫಾರ್ಮೇಶನ್ ನಿನ್ನೆ ನಾವು ಪಾಕಿಸ್ತಾನದ ಎವಾಕ್ಸ್ನ ಕೂಡ ನಿನ್ನೆ ಹೊಡೆದು ಉಳಿಸಿದ್ದೀವಿ ಕರೆಕ್ಟ್ ಅದು ಕೂಡ ಆಗಿದೆ ಸೊ ಆ್ಯಕ್ಚುಲಿ ದೇ ಆರ್ ಫ್ಲೈಯಿಂಗ್ ಬ್ಲೈಂಡ್ ಅದಕ್ಕೆ ಅವ್ರು ಜೆಟ್ಸ್ ಟೇಕ್ ಆಫ್ ಆಗಕ್ಕೆ ಇವಾಗ ತುಂಬ ಕಷ್ಟ ಆಗುತ್ತೆ ಅವ್ರಿಗೆ ಓಕೆ ಬಂದರೆ ಮತ್ತೆ ಒನ್ಸ್ ಅಗೇನ್ ಅದು ಹಾರ್ತಿರುತ್ತೆ ಬಟ್ ಇಟ್ ವಿಲ್ ಬಿ ಅ ಸಿಟಿಂಗ್ ಡಕ್ ಕರೆಕ್ಟ್ ಈ ರೀತಿ ಪ್ರಾಬ್ಲಮ್ ಆಗಿದೆ ಸೊ ಎಲ್ಲ ರೀತಿ